ಒಳಗಡೆ ಆಗುವಂತ ಈ ಯಾತನೆ, ಪಾಪದ ವಿರುದ್ಧವಾದ ಹೋರಾಟ, ಶೋಧನೆಯ ವಿರುದ್ಧವಾದ ಹೋರಾಟ, ಈ ಹೋರಾಟದಲ್ಲಿ ನಮಗೆ ಸಹಾಯ ಮಾಡಲಿಕ್ಕೆ ಯಾರನ್ನ ಕೊಟ್ಟಿದ್ದಾರೆ ದೇವರು? ಪವಿತ್ರಾತ್ಮರನ್ನು ಕೊಟ್ಟಿದ್ದಾರೆ. ಆದ್ರಿಂದ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ವಿ ಹ್ಯಾವ್ ಎ ಡಿವೈನ್ ಹೆಲ್ಪರ್. ನಮ್ಮ ಒಳಗಡೆ ಒಂದು ಸ್ವರ್ಗೀಯವಾದ ಸಹಾಯಕರಿದ್ದಾರೆ. ಈ ಸುಸ್ಥಿತಿಗಾಗಿ ದೇವರು ನಮ್ಮನ್ನು ಸಿದ್ಧಗೊಳಿಸಿದ್ದಾರೆ. ಯಾವುದದು ಸುಸ್ಥಿತಿ? ಈ ದೇಹ ಹೋಗಿ, ಈ ಹಳೆ ಮೈಂಡ್ ಹೋಗಿ ಸಂಪೂರ್ಣವಾಗಿ ನಾವು ಯೇಸು ತರ ಆಗೋದು ಒಂದು ದಿನ ಇದೆ, ದಿನ ಆಗುತ್ತೆ. ಆಯ್ತಾ? ಈ ದೇಹ ಹೋಗುತ್ತೆ, ಈ ಹಳೆ ಸೋಲ್, ಈ ಮೈಂಡ್ ಹೋಗುತ್ತೆ, ನಾವು ದೇವರ ಪುತ್ರನ ಅನುರೂಪಿಗಳಾಗುವ ಒಂದು ದಿನ ಇದೆ. ಆ ಒಂದು ಸುಸ್ಥಿತಿಗಾಗಿ ಖಾತರಿಯಾಗಿ ನಮ್ಮೊಳಗಡೆ ಯಾರನ್ನ ಇಟ್ಟಿದ್ದಾರೆ? ಇದಕ್ಕೆಲ್ಲ ಖಾತರಿಯಾಗಿ ಪವಿತ್ರಾತ್ಮರನ್ನೇ ನಮಗೆ ದಯಪಾಲಿಸಿದ್ದಾರೆ. ಹೋಲಿ ಸ್ಪಿರಿಟ್ ಇಸ್ ದ ಗ್ಯಾರಂಟಿ ದಟ್ ಯು ವಿಲ್ ಬಿಕಮ್ ಲೈಕ್ ಜೀಸಸ್ ಒನ್ ಡೇ. ನೀನು ಭಯಪಡಬೇಡ ಮಗನೇ, ಆತ್ಮ ಹೇಳುತ್ತೆ ನಿನಗೆ, ಅಥವಾ ಪವಿತ್ರ ಆತ್ಮ ಹೇಳ್ತಾರೆ, ನೀನು ಭಯಪಡಬೇಡ, ಏನೂ ಆಗಲ್ಲ, ಈ ನರಳಾಟ ಇನ್ನೂ ಸ್ವಲ್ಪ ದಿನ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ನಿನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲ್ವಾ? ನಾನು ಪ್ರಾರ್ಥನೆ ಮಾಡ್ತೀನಿ ನಿನಗೋಸ್ಕರ. ಆಯ್ತಾ? ಐ ವಿಲ್ ಪ್ರೇ ಫಾರ್ ಯು. ನಾನು ನಿನಗೋಸ್ಕರ ಪ್ರಾರ್ಥಿಸ್ತೀನಿ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ನಾನು ನಿನಗೆ ಗೈಡ್ ಮಾಡ್ತೀನಿ. ಆದರೆ ಯಾತನೆ ಮಾತ್ರ ನೀನು ಈ ದೇಹ ಎಂಬ ಗುಡಾರದಲ್ಲಿ ಇರುವ ತನಕ ನೀನು ಹೊತ್ಕೊಳ್ಳೇಬೇಕು. ಹೀಗೆ ನೀನು ಯೇಸುವಿನ ಯಾತನೆಯಲ್ಲಿ ಭಾಗವಹಿಸಲೇಬೇಕು. ಆಗ ಮಾತ್ರ ಮಹಿಮೆಯಲ್ಲಿ ಭಾಗವಹಿಸ್ಲಿಕ್ಕಾಗುತ್ತೆ. ಸುಮ್ಮನೆ ಹಂಗೆ ಕರ್ಕೊಂಡು ಹೋಗಕ್ಕಾಗಲ್ಲ ನಿನ್ನನ್ನು. ನಿನಗೆ ಯೇಸುವಿನ ಯಾತನೆಯಲ್ಲಿ ಪಾಲ್ಗೊಳ್ಬೇಕಲ್ವಾ? ಯೇಸುವಿನ ಯಾತನೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ನಿನಗೆ ಯೇಸುವಿನ ಬಲ ಬೇಕು, ಪರಿಶುದ್ಧಾತ್ಮನ ಶಕ್ತಿ ಬೇಕಲ್ವಾ? ಆದ್ರಿಂದ ನಾನು ನಿನಗೆ ಯೇಸುವಿನ ಯಾತನೆಯಲ್ಲಿ ಭಾಗವಹಿಸಲು ಬೇಕಾದ ಬಲ ನಿನ್ನ ಒಳಗಡೆ ಇದ್ದು ನಾನು ಕೊಡ್ತೀನಿ. ಐ ಆಮ್ ದ ಗ್ಯಾರಂಟಿ ದಟ್ ಒನ್ ಡೇ ಯು ವಿಲ್ ಬಿ ಲೈಕ್ ಜೀಸಸ್. I am the assurance. Holy Spirit is the assurance. Holy Spirit is the guarantee for our complete deliverance or salvation. ನಮ್ಮ ಸಂಪೂರ್ಣ ವಿಮೋಚನೆಗೆ, ಸಂಪೂರ್ಣವಾದ ಬಿಡುಗಡೆಗೆ ಗ್ಯಾರಂಟಿ ಯಾರನ್ನ ಕೊಟ್ಟಿದ್ದಾರೆ ದೇವರು? ಪವಿತ್ರ ಆತ್ಮರನ್ಗೆ ಕೊಟ್ಟಿದ್ದಾರೆ. ಆದ್ರಿಂದ ಈಗ ನಾವೇನ್ ಮಾಡಬೇಕು ಅಂದ್ರೆ, ಮಾಡಬೇಕಾದ ಕೆಲಸ ತುಂಬಾ ಇದೆ. ನಿನ್ನೆಯಿಂದ ನಾವು ಹೇಳ್ತಾ ಇದ್ವಿ, ಡಿಸಿಷನ್ ಮೇಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಜೀವನದಲ್ಲಿ ನಾವೇನ್ ಮಾಡಬೇಕು? ತೀರ್ಮಾನ ಮಾಡಬೇಕು. ನಾನು ಪಡೆದುಕೊಂಡಿರುವ ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ಅಥವಾ ದೇವರ ಕೃಪೆಯಾಗಿ ಪಡ್ಕೊಂಡಿದ್ದಲ್ವಾ? ಅನ್ಮೆರಿಟೆಡ್ ಫೇವರ್ ಆಫ್ ಗಾಡ್. ಯಾವುದು? ಆಲ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ನಾನು ಕಳೆದುಕೊಳ್ಳಬಾರದು. ಮಾತ್ರವಲ್ಲ, ಆ ಕೃಪೆಯಲ್ಲಿ ನಾನು ಕೊನೆಯವರೆಗೂ ನಿಲ್ಲಬೇಕು, ನೆಲೆಗೊಂಡು ಜೀವಿಸಬೇಕು. ಟಿಲ್ ದ ಎಂಡ್ ಐ ಮಸ್ಟ್ ಬಿ ಫೇತ್ಫುಲ್ ಟು ಗಾಡ್. ಕೊನೆಯವರೆಗೂ ನಂಬಿಗಸ್ತನಾಗಿ ಆ ಕೃಪೆಯಲ್ಲಿ ನಾನು ಜೀವಿಸಬೇಕು. ಈ ಆಧ್ಯಾತ್ಮಿಕ ಆಶೀರ್ವಾದದಲ್ಲಿ ನೆಲೆಗೊಂಡು ನಾನು ಜೀವಿಸಬೇಕು. ಆ ಥರ ಒಂದು ಡಿಸಿಷನ್ ಮಾಡಿ ನಾವು ಜೀವಿಸುವಾಗ ನಮ್ಮ ಜೀವಿತದಿಂದ ಏನು ಬರುತ್ತೆ ಅಂದರೆ, ಫ್ರೂಟ್ ಆಫ್ ರೈಚಸ್ನೆಸ್ ಬರುತ್ತೆ, ನೀತಿಯ ಫಲಗಳು ಬರ್ತದೆ.